ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ. ಇವತ್ತೇನು ನಮ್ಮ ಆತ್ಮೀಯ ಸ್ನೇಹಿತ ಕಮಲಾನಗರ ವಾರ್ಡ್ ಅಧ್ಯಕ್ಷರಾದಂಥ ಸುರೇಶ್ ಗೌಡರು ಹುಟ್ಟುಹಬ್ಬ. ಅವರಿಗೆ ಭಗವಂತ ಆರೋಗ್ಯ ಆಯುಸ್ಸು ನೆಮ್ಮದಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ JDS ಪಕ್ಷವನ್ನು ಕಟ್ಟಿ ಇಲ್ಲಿ ಅವರು ಒಂದು ಕೌನ್ಸಿಲರ್ ಆಗಬೇಕು ಅಂತ ನಮಗೂ ಒಂದು ಆಸೆ ಇದೆ. ಬಟ್ ಆದರೆ ಇವತ್ತಿನ ಮೂಮೆಂಟಲ್ಲಿ ನೋಡ್ತಾ ಇದ್ದರೆ ಈ ಸರ್ಕಾರಗಳು ಮಾಡ್ತಾಯಿರೋ ನಾಟಕಗಳನ್ನ ನಮಗೆ ಬೇಜಾರಾಗುತ್ತೆ. ಯಾಕೆಂದರೆ ಎಲೆಕ್ಷನ್ಗಳು ಮಾಡಿದ್ದಿದ್ರೆ ಎಲ್ಲ ಇಂಥ ಯುವಕರು ಬೆಳೀತಾಯಿದ್ರು, ಈ ರಾಜ್ಯಕ್ಕೂ ಒಂದು ಒಳ್ಳೆ ಯುವಕರು ಪಡೆ ಸಿಗ್ತಾಯಿತ್ತು ಅಂತ ನನ್ನ ಒಂದು ಆಸೆ. ಆದರೂ ಏನು ನೋಡೋಣ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇವರು ನಮ್ಮ ಸುರೇಶ್ ಗೌಡರು ಒಬ್ಬರು. ಅದು ಕಮಲಾನಗರದಲ್ಲಿ ಈ ಪರಿಸ್ಥಿತಿಗಳಲ್ಲಿ ಇನ್ನೂ ನಮ್ಮ ಎಲ್ಲ ಸ್ನೇಹಿತರನ್ನ ಒಂದುಗೂಡಿಸ್ಕೊಂಡು ಈ ಮಟ್ಟಿಗೆ ಹೋಗ್ತಾ ಇದ್ದಾರೆ ಅಂದರೆ ಇವತ್ತು ನಾವು ಖುಷಿ ಪಡುವಂಥ ವಿಷಯ ಇವತ್ತು. ಅದಕ್ಕೆ ದೇವರು ಅವರಿಗೆ ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಂಡು ಅವ್ರು ಮತ್ತೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾರೆ. ನಮ್ಮ JDS ಪಕ್ಷದ ನಿಷ್ಠಾವಂತ ಕಟ್ಟಾಳು ಸುರೇಶ್ ಗೌಡರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ಒಳ್ಳೆ ಆನೆಸ್ಟಬಲ್ ಕಾರ್ಯಕರ್ತ. ಅವನು ಯಾವುದೇ ಒಂದು ಪಕ್ಷದ ಚಟುವಟಿಕೆಗಳಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಮುನ್ಸೂಚನೆಯಲ್ಲಿ ಇರುವಂಥ ವ್ಯಕ್ತಿ ಅಂದರೆ ನಮ್ಮ ಸುರೇಶ್ ಗೌಡ. ಇವತ್ತು ನಮ್ಮ ಪಕ್ಷದಲ್ಲಿ ಭಾಳಷ್ಟು ನಾವು ಇಲ್ಲಿ ಕಾರ್ಯಕರ್ತರು ಭಾಳ ಕಡಿಮೆ ಇದ್ದರೂ ಸಹ ಅವನು ಎಲ್ಲ ವಿಚಾರದಲ್ಲೂ ಸಹ ಮುಂದೆ ಬಂದು ಪ್ರತಿಯೊಂದು ಒಂದು ಮೀಟಿಂಗ್ ಇರಬೇಕಾದ್ರೆ ಎಲ್ಲರನ್ನೂ ಜನ ಸೇರಿಸಿ ಕಾರ್ಯಕರ್ತರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋ ಕೆಲಸ ಮಾಡೋಂಥ ಏಕೈಕ ವ್ಯಕ್ತಿ ನಮ್ಮ ಸುರೇಶ್ ಗೌಡ. ಆಮೇಲೆ ಕಮಲಾನಗರ ವಾರ್ಡ್ನಲ್ಲಿ ವಾರ್ಡ್ ಅಧ್ಯಕ್ಷರಾಗಿದ್ದಾರೆ ಸುರೇಶ್ ಗೌಡರು. ಅವನ ಎಲ್ಲ ವಿಚಾರದಲ್ಲೂ ಸಮಾಜಮುಖಿಗಳು ಕೆಲಸ ಮಾಡಿ ಮುಂದಿನ GBA ಚುನಾವಣೆಯಲ್ಲಿ ಅವನು ಪ್ರಬಲ ಆಕಾಂಕ್ಷಿಯಾಗಿದ್ದಾನೆ. ಅವನು ಗೆಲುವು ಶತಸಿದ್ಧ ಅಂತ ನಮಗೆ ಅನಿಸಿದೆ. ಗೆಲ್ತಾನೆ, ಎರಡು ಮಾತಿಲ್ಲ. ಅದರಲ್ಲಿ ಇವತ್ತು ವಿಶೇಷವಾಗಿ 53ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾನೆ. ಎಲ್ಲ ಕಾರ್ಯಕರ್ತರ, ನಮ್ಮ JDS ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಹಿತೈಷಿಗಳು ಸಮ್ಮುಖದಲ್ಲಿ ಇವತ್ತು ವಿಜೃಂಭಣೆಯಿಂದ ಅವರ ಸ್ವಗೃಹದಲ್ಲಿ 53ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾನೆ. ಅವನಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ನಾರಾಯಣ ಸ್ವಾಮಿ, JDS ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ. ನಮ್ಮ ಆತ್ಮೀಯ ಸ್ನೇಹಿತರಾದ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಆಯುಷ್ ಕೊಟ್ಟು 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ಕೇಳ್ಕೊತೀನಿ. ಹಾಗೂ ನಮ್ಮ ಕಮಲಾನಗರ ವಾರ್ಡಲ್ಲಿ ಹಲವಾರು ಕಾರ್ಯಕ್ರಮಗಳು ಹಾಗೂ ಬಡವರ ಬಂಧು ಧೀಮಂತ ನಾಯಕ ಸುರೇಶ್ ಗೌಡರು ಹಲವಾರು ಕೆಲಸಗಳು ಮಾಡಿದ್ದಾರೆ. ದಯವಿಟ್ಟು ಕುಮಾರಣ್ಣವರು ಇವ್ರಿಗೆ ಕಮಲಾನಗರ ವಾರ್ಡಲ್ಲಿ ಚಾನ್ಸ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಸುರೇಶ್ ಅಣ್ಣ ವಾರ್ಡಲ್ಲಿ 2 ವಾರ್ಡ್ಗಳನ್ನು ಈಗ ಸಂಬಂಧಪಟ್ಟಂಥ ಏನು ವಾರ್ಡ್ ಅಧ್ಯಕ್ಷರಾಗಿದ್ದಾರೆ. ಇವಾಗ ಕೂಡ ಆ್ಯಕ್ಟಿವ್ ಆಗಿ ಏನು ಮಾಡಬೇಕು ಎಲ್ಲ ಸಮಾವೇಶ ಆಗ್ಬೋದು, ಕಾರ್ಯಕ್ರಮಗಳಾಗ್ಬೋದು. ಮೊನ್ನೆ ಕೆಂಪೇಗೌಡರ ಕಾರ್ಯಕ್ರಮ ಮಾಡಿದ್ರು, ಅದು ಕೂಡ ಚೆನ್ನಾಗಿ ನಮ್ಮ ನಾರಾಯಣ ಸೋಮಣ್ಣವರು, ಸುರೇಶ್ ಅಣ್ಣವರು ಇಬ್ಬರು ಸೇರಿ ಮತ್ತು ಅವ್ರ ಟೀಮ್ ಸೇರಿ ಮಾಡಿದ್ರು. ಇನ್ನಷ್ಟು ಒಂದು ಕಾರ್ಯಕ್ರಮಗಳು ತಗೊಂಡು ಬರ್ತಾ ಮತ್ತು ಮುನ್ನಡಿಲೇ ಇರಬೇಕು ಅನ್ನೋದನ್ನು ನಾವು ಭಾವಿಸ್ತೀವಿ. ಅತಿ ಹೆಚ್ಚಿನ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ದೇವರು ಅನ್ನೋದು. ಅಧಿಕಾರ ಆಮೇಲೆ ಫಸ್ಟ್ ಇದು ಕೊಟ್ಟರೆ ಆಮೇಲೆ ಅಧಿಕಾರ ಪಕ್ಕ ಬರ್ತದೆ. ಯಾಕಂದ್ರೆ ಈ ಹಿಂದೆ ಆರೋಗ್ಯ ಸಮಸ್ಯೆ ಇತ್ತು, ಮುಂದಕ್ಕೆ ಚೆನ್ನಾಗಿರಲಿ ಅಂತ. ಇವತ್ತು ನನ್ನ ಜನ್ಮದಿನಕ್ಕೆ ಬಂದಂಥ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಾಂಧವರು ಮತ್ತು ನನ್ನ ಪ್ರಾಣ ಸ್ನೇಹಿತರುಗಳು ಇವರೆಲ್ಲರೂ ನನಗೆ ಪಕ್ಷಾತೀತವಾಗಿ ನನಗೆ ಇಷ್ಟು ನನಗೆ ಪ್ರೀತಿ ಕೊಡ್ತಾರೆ ಅಂತಂದರೆ ನಾವು ಹುಟ್ಟಿದ್ದೇ ನನಗೆ ಸಾರ್ಥಕ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಪಕ್ಷ ರಾಜಕೀಯ ಬೇರೆ. ಇದರಲ್ಲಿ ನಾವು ಕಷ್ಟ ಕಾಲದಲ್ಲಿ ನನ್ನ ಸ್ನೇಹಿತರಾದ ನನ್ನ ಬಾಬಿಯವರು, ನನ್ನ ಪ್ರಾಣ ಸ್ನೇಹಿತರಾದ ನನ್ನ ತರಕಾರಿ ನಾರಾಯಣಸ್ವಾಮಿಯವರು, ನನ್ನ ಆನಂದರವರು, ಮತ್ತು ನಮ್ಮ ಗಜೇಂದ್ರ ಅವರು, ನಮ್ಮ ತಿಮ್ಮಪ್ಪವರು, ಮತ್ತು ನಮ್ಮ ನಾರಾಯಣವರು, ಮತ್ತು ನಮ್ಮ ಲೋಕೇಶು, ನಮ್ಮ ಅಭಿಯವರು, ಎಲ್ಲ ನಮ್ಮ ಅಪ್ಪಿ ಮತ್ತು ನಮ್ಮ ಮಂಜಣ್ಣವರು ಎಲ್ಲರೂ ಎಷ್ಟು ನಮಗೆ ಪ್ರೀತಿ ಕೊಡ್ತಾರೆ ಅಂತಂದರೆ ಅದರಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಆ ಪ್ರೀತಿ ಮುಂದ್ಗಡೆ ಅದರಲ್ಲಿ ನಿಲ್ಲು
ಆದ್ದರಿಂದ ಈ ನನ್ನ ಈ ಜನ್ಮದಿನಕ್ಕೆ ಇವರೆಲ್ಲ ಬಂದಿರೋದಕ್ಕೆ ನಾನು ನನ್ನ ಹೃದಯಪೂರ್ವಕವಾಗಿ ಕೈ ಮುಗಿದು ನನ್ನ ಅಂತರಾಳದಲ್ಲಿ ನಾನು ಇರುವವರೆಗೂ ಇವ್ರನ್ನ ನಾನು ಯಾವುದೇ ಕಡೆಗೂ ಮರೆಯೋದಿಲ್ಲ. ಇವರು ನನಗೆ ಏನೇ ಮಾಡಿ ಇದಾಗಿದ್ರು ಅವರು ನನ್ನ ಸ್ನೇಹಿತರು. ಆದ್ದರಿಂದ ನನ್ನ ಸ್ನೇಹಿತ ನನ್ನ ಬಾಬಿ ನಾನು ಯಾವುದೇ ಕಾರಣಕ್ಕೂ ನಾವು ಇರೋ ಗಂಟನೂ ನಾನು ಇವ್ರನ್ನ ನಾನು ಮರೆಯೋಕ್ಕೆ ಆತ್ಮೀಯಾಗಿ ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಇವರು ನನ್ನ ಪ್ರಾಣ ಸ್ನೇಹಿತ. ಆದ್ದರಿಂದ ಈ ಎಲ್ಲ ಬರತಕ್ಕಂಥ ನೋಡಿ ನಮ್ಮ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಈ ಭಾಗದಲ್ಲಿ JDS ಮುಖಂಡರಾಗಿ ತಾವು ಯಾವ ರೀತಿ ಕಾರ್ಯಚಟುವಟಿಕೆ ಮಾಡ್ತಾರೆ ಸಂಘಟನೆಗೆ? ಇವತ್ತು ಏನು ಪ್ರತಿಯೊಂದು ಬೂತು ಮಟ್ಟದಲ್ಲಿ SIR ಮತ್ತು ಏನು ಕರ್ನಾಟಕ ಗೌರ್ಮೆಂಟ್ ಏನು ಒಂದು ಅಭಿಯಾನ ಆರಂಭಿಸಿದೆ, ಅದಕ್ಕೆ ನಮ್ಮ JDS ವತಿಯಿಂದ ನಮ್ಮ ಕೈಲಿ ಏನಾಗುತ್ತೋ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪ್ರಮುಖ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಸೇರಿಕೊಂಡು ಏನೋ ನಮ್ಮ ಕೈಲಾದಷ್ಟು ನಾವು SIRನ ಪೂರ್ಣಗೊಳಿಸಿದ್ದೀವಿ. ಮತ್ತು ಇವತ್ತು ಏನು BJP ಮತ್ತು JDS ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾವು ನಮ್ಮ ಪಕ್ಷಕ್ಕೆ BJP ಮತ್ತು JDS ಅಂತ ಹೇಳಿ ಬರೋದಿಲ್ಲ, ಆದರೆ ನಮ್ಮ ಪಕ್ಷಕ್ಕೆ ನಾವು ಏನು ಮಾಡಬೇಕು ಆ ಪಕ್ಷಕ್ಕೆ ನಾವು ನಮ್ಮ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಯೂತ್ ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು ಅದಕ್ಕೆ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಾನು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನನಗೆ ಎಲ್ಲರೂ ನನಗೆ ಈಗ ಕಾಂಗ್ರೆಸ್ಸಿಂದ, JDS ಇಂದ, BJP ಇಂದ ಎಲ್ಲ ಮಾಡಿದ್ದಾರೆ. ಒಂದು 500 ಜನ ಮೇಲ್ಗಡೆ ಬೆಳಗ್ಗೆಯಿಂದ ವಿಶೇಷ ಮಾಡಿದ್ದಾರೆ. ಅವರೆಲ್ಲ ನನ್ನ ತುಂಬ ಹೃದಯದ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೀಗೆ ನನ್ನ ಮೇಲೆ ಪ್ರೀತಿ ಇರಲಿ. ಎಲೆಕ್ಷನ್ ಬರ್ತದೆ, ಹೋಗ್ತದೆ, ಸೋಲೋದು ಗೆಲ್ಲುವುದು ಬೇರೆ. ಬಟ್ ನಮ್ಮ ಪ್ರೀತಿಗೆ ಇಷ್ಟೊಂದು ಹೂಗೊಟ್ಟು ಇಲ್ಲಿ ಗಂಟೆ ಬಂದಿದ್ದಾರಲ್ಲ, ಅದಕ್ಕೆ ನಾನು ಅವರಿಗೆ ಎಷ್ಟು ನಾನು ಹೇಳಿದ್ರು ಚಿರುಣಿ, ನಾನು ಅವರಿಗೆ ಚಿರುಣಿಯಾಗಿ ಯಾವಾಗಲೂ ಇರ್ತೀನಿ. ನಾನು ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು?